ಬಹುಶಃ ಹಿಂದೆ ಕೂಡ ಜಿ ಕೆ ಅಮೀರವರು ವಿವಿಧ ಜಾಗದಲ್ಲಿ ಮತ್ತು ನಾವೆಲ್ಲ ಸೇರಿ ಸುಳ್ಯ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ರಾಜ್ಯ ಮಟ್ಟದ ಹಲವು ಸ್ಪರ್ಧೆಯನ್ನು ಮಾಡಿದ್ದೇವೆ. ಬಹುಶಃ ಗ್ರಾಮೀಣ ಪ್ರದೇಶದಲ್ಲಿ ಈಗ ಪುನಃ ಜನರು ಈ ದಪ್ಪನ್ನು ಹೆಚ್ಚು ಪ್ರೀತಿಸ್ತಕ್ಕಂಥದ್ದು ಮತ್ತು ಅದರ ಜೊತೆಯಲ್ಲಿ ಆ ಒಂದು ದಪ್ಪ ಸ್ಪರ್ಧೆಯಲ್ಲಿ ಭಾಗವಹಿಸುವಂಥ ನಮ್ಮ ವಿದ್ಯಾರ್ಥಿಗಳಿರ್ಬೋದು, ಹಿರಿಯರಿರ್ಬೋದು, ಅವರಿಗೆ ಪ್ರೋತ್ಸಾಹ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಅತ್ಯಂತ ಅದ್ಧೂರಿಯಾಗಿ ಈ ಒಂದು ಕಾರ್ಯಕ್ರಮ ನಡೀಲಿಕ್ಕಿದೆ. ಹಿಂದೆ ಕೂಡ ಸಂಪಾಜೆಯಲ್ಲಿ ಈ ಒಂದು ದಪ್ಪ ಸ್ಪರ್ಧೆಯನ್ನು ಮಾಡಿ ಯಶಸ್ವಿಯಾಗಿದೆ. ಅದೇ ರೀತಿ ಸುಳ್ಯದಲ್ಲಿ ಮತ್ತು ಎಲ್ಲ ಭಾಗದಲ್ಲಿ ಆಗ್ತಾ ಇದೆ. ಬಹುಶಃ ಇದನ್ನು ಒಳ್ಳೆಯ ಪರಿಣಾಮಕಾರಿಯಾಗಿ ಅತ್ಯಂತ ವ್ಯವಸ್ಥಿತವಾಗಿ ಅವರೆಲ್ಲ ಸಂಘಟನೆಗಳೆಲ್ಲ ಸೇರಿ ಬಹಳ ದಿವಸಗಳಿಂದ ಇದರ ಒಂದು ಸಿದ್ಧತೆಗಳನ್ನು ಮಾಡಿ ಈಗಾಗಲೇ ತುಂಬ ತಂಡಗಳು ಬಂದಿದೆ. ಅದರ ಸಂಪೂರ್ಣ ವಿವರವನ್ನು ಜಿ ಕೆ ಅಮೀದವರು ನೀಡಲಿಕ್ಕಿದ್ದಾರೆ. ಕಲೆಯನ್ನು ಪ್ರೋತ್ಸಾಹಿಸತಕ್ಕಂಥ ದೃಷ್ಟಿಯಲ್ಲಿ ನಾವು ದಪ್ಪ ಸ್ಪರ್ಧೆಯನ್ನು ಆಯೋಜಿಸ್ತಾ ಇದ್ದೇವೆ. ಈ ಗ್ರಾಮೀಣ ಭಾಗದಲ್ಲಿ ದಪ್ಪ ಸ್ಪರ್ಧೆಯನ್ನು ಆಯೋಜಿಸುವ ಮೂಲಕ ನಮ್ಮಲ್ಲಿರುವ ಪ್ರತಿಭೆಗಳನ್ನು ಬೆಳಗಿಸ್ತಕ್ಕಂಥ ಒಂದು ವಿನೂತನ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ. ನಮ್ಮ ಈ ರಾಜ್ಯ ಮಟ್ಟದ ದಪ್ಪ ಸ್ಪರ್ಧೆಗೆ ನಮಗೆ ವಿಶೇಷವಾಗಿ ನಾನು ಮಹೀಂದ್ರ ರಿಫಾಯಿ ದಪ್ಪ ಅಸೋಸಿಯೇಷನ್ನ ಅಧ್ಯಕ್ಷನಾಗಿದ್ದೇನೆ. ಅಲ್ಲಿ ದಪ್ಪ ಅಸೋಸಿಯೇಷನ್ ಅಧ್ಯಕ್ಷನಾಗಿ ಅಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೇನೆ. ಈ ಮಹೀಂದ್ರ ರಿಫಾಯಿ ದಪ್ಪ ಅಸೋಸಿಯೇಷನ್ ಹಾಗೂ ತೆಕ್ಕಿಲ್ ಸಮೂಹ ಶಿಕ್ಷಣ ಸಂಸ್ಥೆಗಳು ಟಿ.ಎಂ. ಶಹೀದ್ರವರ ನೇತೃತ್ವದಲ್ಲಿರತಕ್ಕಂಥ ತೆಕ್ಕಿಲ್ ಸಮೂಹ ಸಂಸ್ಥೆಗಳ ಸಹಕಾರ, ಸಜ್ಜನ ಪ್ರತಿಷ್ಠಾನ ಬೀಜದಕಟ್ಟೆ ಇದರ ಪ್ರೋತ್ಸಾಹ ಹಾಗೂ ಸಹಕಾರ, ಸಿ.ಕೆ. ಲೆಜೆಂಡ್ಸ್ ಕಲ್ಲುಗುಂಡಿ ಇದರ ಪ್ರೋತ್ಸಾಹ ಹಾಗೂ ಸಹಕಾರ, ಅದೇ ರೀತಿ ಸುಳ್ಯದ ಯುವ ಮುಸ್ಲಿಂ ಯೂತ್ ಫೆಡರೇಷನ್ ಸುಳ್ಯ ಇವರ MIF ಇದರ ಸಹಕಾರ, ಈ 5 ತಂಡಗಳ ಸಹಕಾರದೊಂದಿಗೆ ಬಹಳ ಅದ್ಭುತವಾಗಿ ಸಂಪಾಜೆಯಲ್ಲಿ ದಪ್ಪ ಸ್ಪರ್ಧೆ ನಡೆಯಲಿಕ್ಕಿದೆ. ಗೂನಡ್ಕದ ಸಜ್ಜನ ಸಮುದಾಯ ಭವನದ ಅಂಗಣದಲ್ಲಿ ನಡೆಯತಕ್ಕಂಥ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೆಸಲಿಕ್ಕೆ ನಮ್ಮ ಸಂಘಟನೆ ಎಲ್ಲ ಸದಸ್ಯರು ನಿನ್ನೆ ಕೂಡ ಮೀಟಿಂಗ್ ಅನ್ನು ನಡೆಸಿ ನಿರಂತರ ಪ್ರೋತ್ಸಾಹವನ್ನು ನೀಡುವುದರ ಮೂಲಕ ರಾಜ್ಯ ಮಟ್ಟದ ದಪ್ಪ ಸ್ಪರ್ಧೆಯಲ್ಲಿ ಭಾಗವಹಿಸತಕ್ಕಂಥ ತಂಡದ ಪ್ರಥಮ ಬಹುಮಾನ 25,000, ದ್ವಿತೀಯ ಬಹುಮಾನ 15,000, ತೃತೀಯ ಬಹುಮಾನ 10,000, ತಾಲೂಕು ಮಟ್ಟದ ಸ್ಪರ್ಧೆಗೆ 9,999 ಹಾಗೂ ದ್ವಿತೀಯ ಪ್ರೈಸ್ 7,777 ಹಾಗೂ ತೃತೀಯ ಬಹುಮಾನ 5,555 ಹಾಗೂ ಶಾಶ್ವತ ಫಲಕವನ್ನು ನಾವು ನೀಡ್ತಾ ಇದ್ದೇವೆ. ಎಲ್ಲ ರೀತಿಯಲ್ಲಿ ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ಕೊಡಗು, ದಕ್ಷಿಣ ಕನ್ನಡ, ಉಡುಪಿ 3 ಜಿಲ್ಲೆಗಳಿಂದ ಈಗಾಗಲೇ 14 ತಂಡಗಳು, ರಾಜ್ಯ ಮಟ್ಟದ ತಂಡಗಳು ಸ್ಪರ್ಧೆಗೆ ನಮ್ಮ ಹೆಸರನ್ನು ನೋಂದಾಯಿಸಿದ್ದಾರೆ. ಅದೇ ರೀತಿ ತಾಲೂಕು ಮಟ್ಟದ ಸ್ಪರ್ಧೆಗೆ ಸುಮಾರು ಸ್ಥಳೀಯವಾಗಿ ಈ ಒಂದು ಸ್ಪರ್ಧೆಯ ಜೊತೆಯಲ್ಲಿ ಸಾಯಂಕಾಲ 4 ಗಂಟೆಗೆ ಸರಿಯಾಗಿ ವಿನೂತನ ಶೈಲಿಯ ಒಂದು ದಪ್ಪ ಮೆರವಣಿಗೆ ಹಾಗೂ ಬೇರೆ ಬೇರೆ ರೀತಿಯ ಪ್ರದರ್ಶನಗಳನ್ನು ನಾವು ನೀಡ್ತಾ ಇದ್ದೇವೆ. ಈ ಒಂದು ಸುಂದರವಾದ ಕಾರ್ಯಕ್ರಮ ಗೂನಡ್ಕದ ಪೇಟೆಯಲ್ಲಿ ಹಾದು ಬರುವಾಗ ಎಲ್ಲ ಸಾರ್ವಜನಿಕ ಬಂಧುಗಳು, ನಾಗರಿಕರು ಇದನ್ನು ಆಸ್ವಾದಿಸಲಿಕ್ಕೆ ಸಹಕಾರಿಗಳಾಗಬೇಕು ಅಂತೇಳಿ ವಿನಂತಿಯನ್ನು ಮಾಡಿಕೊಂಡು ಈ ಒಂದು